ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇದು ಕೊನೆಯ ಭಾಗ ಆಗಿರುತ್ತೆ. ಆಫೀಸ್ ಇಲ್ಲದೆ ಇರೋದ್ರಿಂದ ಲೇಟಾಗಿ ಎಚ್ಚರವಾದ ಪವಿತ್ರಾಗೆ ತಾವಿಬ್ಬರು ಇದ್ದ ಅವತಾರ ನೋಡಿ ನಗು ಬಂದಿತ್ತು. ಅವನ ಶರ್ಟ್ ಅವಳ ಮೈಯಲ್ಲಿತ್ತು. ನಿದ್ದೆಯಲ್ಲಿದ್ದ ಅವನ ಕೂದಲು ಸರಿ ಮಾಡಿ ಕೆನ್ನೆಗೆ ಮುತ್ತಿಟ್ಟು ಸ್ನಾನಕ್ಕೆ ಹೊರಟಳು. ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಬಂದವಳು ಕನ್ನಡಿ ಮುಂದೆ ನಿಂತು ತಲೆ ಒರೆಸಿಕೊಳ್ಳುತ್ತಿದ್ದಳು. ಹಿಂದಿನಿಂದ ಬಾಚಿ ತಬ್ಬಿಕೊಂಡವ ಗುಡ್ ಮಾರ್ನಿಂಗ್ ಎಂಟಿ ಎಂದು ಅವಳ ಭುಜದ ಮೇಲೆ ತಲೆ ಇರಿಸಿದ. ಗುಡ್ ಮಾರ್ನಿಂಗ್ ಯಜಮಾನ್ರೆ, ಟೈಮ್ ಎಷ್ಟು ಗೊತ್ತಾ? ಫ್ರೆಶ್ ಆಗಿ ಬನ್ನಿ, ಹೊಟ್ಟೆ ಬೇರೆ ಹಸಿತಾ ಇದೆ ಎಂದಳು. ನನಗೆ ನಿದ್ದೆ ಬರ್ತಿದೆ ಕಣೆ, ಹೊಟ್ಟೆನೂ ಕೂಡ ಹಸಿತಾ ಇದೆ, ಏನು ಮಾಡೋದು ಎಂದ. ಅವನ ಕೈ ಬಿಡಿಸಿಕೊಂಡು ಅದಕ್ಕೆ ಹೇಳಿದ್ದು, ಬೇಗ ಹೋಗಿ ಫ್ರೆಶ್ ಆಗಿ ಬನ್ನಿ, ತಿಂಡಿ ತಿನ್ನೋಣ ಅಂತ. ಸಾಕು, ನಿದ್ದೆ ಮಾಡಿದ್ದು ಎಂದಳು. ಸೊಂಟದ ಸುತ್ತ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಂಡ. ಹೋಗಿ ಬ್ರಷ್ ಮಾಡಿ, ನಂದು ಆಲ್ರೆಡಿ ಸ್ನಾನ ಆಗಿದೆ ಎಂದು ಬಿಡಿಸಿಕೊಳ್ಳೋಕೆ ಕೊಸರಾಡಿದಳು. ಆದರೆ ಅವನ ಮುಂದೆ ಇವಳಾಟ ನಡೆಯದು. ಅವಳದರಾನ ಬಂಧಿಸಿ ಬೆಳಿಗ್ಗೆನೆ ಜೇರು ಹೀರಿನೇ ಬಾತ್ರೂಮ್ಗೆ ಓಡಿ ಹೋಗಿದ್ದ. ಛೀ ಗಬ್ಬು ಎಂದು ಟವೆಲ್ ಬಿಸಾಕಿದಳು. ನಾನು ಗಬ್ಬ, ಆದರೆ ನೀನು ಗಬ್ಬಿ, ಬೇಕಾದರೆ ಬಾ, ಒಟ್ಟಿಗೆ ಇನ್ನೊಂದು ಸಲ ಸ್ನಾನ ಮಾಡಬಹುದು ಎಂದು ಒಳಗಡೆಯಿಂದ ಹೇಳ್ತಾನೆ. ಕನಸು ಕಾಣ್ತಾ ಇರಿ ಅಲ್ಲೇ, ನಾನು ಕೆಳಗೆ ಹೋಗ್ತೀನಿ ಎಂದು ಹೋದಳು. ಸಂಡೇ ಆಗಿದ್ದರಿಂದ ಆದ್ಯ ಕೂಡ ಮನೆಯಲ್ಲೇ ಇದ್ದಳು. ಹೇಗಪ್ಪ ಇವರನ್ನೆಲ್ಲ ಫೇಸ್ ಮಾಡೋದು ಎಂದು ನಾಚಿಕೊಳ್ಳುತ್ತಾ ಕೆಳಗೆ ಬಂದಳು. ಏನತ್ತಿಗೆ, ರಾತ್ರಿ ಚೆನ್ನಾಗಿ ನಿದ್ದೆ ಆಯಿತಾ ಎಂದಳು. ಮುಸಿ ಮುಸಿ ನಗುತ್ತಾ ರೇಗಿಸಿದಳು ಆದ್ಯ. ನಾಚಿಕೆಯಿಂದ ಮುಖ ಕೆಂಪಗಾಯಿತು ಪವಿತ್ರದು. ಹೋಗೆ ತರ್ಲೆ ಎಂದು ಗದರುತ್ತಾ ಬಂದರು. ಸುನೀತಾ ಪವಿತ್ರನ ನೋಡಿ ಖುಷಿಯಾಗಿರು ಮಗಳೇ ಎಂದು ತಬ್ಬಿಕೊಂಡರು. ಎಲ್ಲಿ ಪೃಥ್ವಿ ಇನ್ನೂ ಎದ್ದಿಲ್ವಾ? ಬರ್ತಾರೆ ತಿಂಡಿಗೆ ಎಂದು ದೇವರಿಗೆ ಕೈ ಮುಗಿದು ಬರುವಾಗ ಪೃಥ್ವಿ ಬಂದ. ಅವರೆಲ್ಲ ತಿಂಡಿ ಆಗಿದ್ದರಿಂದ ಗಂಡ ಹೆಂಡತಿ ಇಬ್ಬರು ತಿಂಡಿ ತಿಂದರು. ಆದ್ಯ ಮದುವೆಗೆ ಶಾಪಿಂಗ್ ಮಾಡೋದು ಬಾಕಿ ಇದ್ದಿದ್ದರಿಂದ ಇವತ್ತು ಎಲ್ಲರೂ ಶಾಪಿಂಗ್ ಹೋಗೋ ನಿರ್ಧಾರ ಮಾಡ್ತಾರೆ. ಎಲ್ಲ ರೆಡಿಯಾಗಿ ಶಾಪಿಂಗ್ ಹೋದರು. ಮದುವೆ ಶಾಪಿಂಗ್ ಅಂದರೆ ಕೇಳಬೇಕಾ? ಗಂಡಸರಿಗೆ ಸುತ್ತಾಡಿ ಸುತ್ತಾಡಿ ಸುಸ್ತು. ಅಂತೂ ಎಲ್ಲರಿಗೂ ಮದುವೆಗೆ ಬೇಕಾಗಿರೋ ಒಡವೆ ವಸ್ತ್ರನ ತೆಗೆದುಕೊಂಡು ಬರುವಾಗ ರಾತ್ರಿ ಆಗಿತ್ತು. ಊಟ ಮಾಡಿ ಮಲಗಿದರು. ದಿನಗಳು ಹೇಗೆ ಕಳೆದವು ಅನ್ನೋದೇ ಗೊತ್ತಾಗಲಿಲ್ಲ. ಪೃಥ್ವಿ ಪವಿತ್ರಳ ಸಂಬಂಧ ಸರಸ ಸಲ್ಲಾಪದಿಂದ ಇನ್ನೂ ಗಟ್ಟಿಯಾಗಿರುತ್ತೆ. ಆದ್ಯ ಮದುವೆಗೆ ಇನ್ನು ಕೇವಲ ದಿನಗಳಷ್ಟೇ ಬಾಕಿ ಇರುತ್ತೆ. ಎಲ್ಲ ಜವಾಬ್ದಾರಿ ಪೃಥ್ವಿ ಪವಿತ್ರ ತೆಗೆದುಕೊಂಡಿದ್ದರು. ಬಿಡುವಿಲ್ಲದ ಓಡಾಟ, ಆಫೀಸ್ ಕೆಲಸ ಎಂದೆಲ್ಲರ ನಡುವೆ ಪವಿತ್ರ ಸ್ವಲ್ಪ ಸುಸ್ತಾಗಿದ್ದಳು. ಮುಂಬೈಯಿಂದ ಸಾವಿತ್ರಿ, ಆದರ್ಶ್, ಐಸು 1 ವಾರ ಮುಂಚೆನೇ ಬಂದಿರುತ್ತಾರೆ. ಎಲ್ಲರಿಗೂ ಮದುವೆ ಹಾಲ್ ಆಗಿದ್ದರಿಂದ ಬುಕ್ ಮಾಡಿರೋ ರೂಮ್ಸ್ಗೆ ಶಿಫ್ಟ್ ಆದರು ಎಲ್ಲರೂ. ಎಲ್ಲ ಶಾಸ್ತ್ರ ಭರದಿಂದ ಸಾಗಿರುತ್ತದೆ. ಪ್ರೀತಮ್ ಹಾಗೂ ಅವರ ಫ್ಯಾಮಿಲಿ ಕೂಡ ಮುಂಬೈನಿಂದ ಬರ್ತಾರೆ. ಪ್ರೀತಿ ಮಗನನ್ನು ಮುದ್ದಾಡೋ ಪವಿತ್ರನ ನೋಡಿ ಎಲ್ಲರೂ ಖುಷಿಪಟ್ಟರು. ಇದೆಲ್ಲದರ ನಡುವೆ ಆದರ್ಶ್ ಒದ್ದಾಡುತ್ತಿದ್ದ. ಯಾಕಂದರೆ ಆದ್ಯ ಆ ಶಾಸ್ತ್ರ ಈ ಶಾಸ್ತ್ರ ಎಂದು ಅವನ ಕೈಗೆ ಸಿಗದೆ ಓಡಾಡುತ್ತಿದ್ದಳು. ಅದು ಅಲ್ಲೇ ಮದುಮಗಳಾಗಿದ್ದರಿಂದ ಯಾರೊಬ್ಬರಾದರೂ ಅವಳ ಜೊತೆಗೆ ಇದ್ದೇ ಇರುತ್ತಿದ್ದರು. ಮದುವೆ ಒಂದು ಮುಗಿಲಿ, ಆಮೇಲೆ ಕೈಗೆ ಸಿಗದೆ ಎಲ್ಲೋಗ್ತೀಯಾ, ಎಲ್ಲದಕ್ಕೂ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ, ನೋಡ್ತಾ ಇರು ಎಂದು ಮನಸ್ಸಲ್ಲಿ ಅಂದುಕೊಳ್ತಾ ಇದ್ದ. ಅವನ ಪರಿಸ್ಥಿತಿ ನೋಡಿ ಪೃಥ್ವಿ, ಐಶು, ಸುಶಾಂತ್ ನಗಾಡಿ ರೇಗಿಸಿಕೊಂಡು ಓಡಾಡ್ತಿರ್ತಾರೆ. ಐಶು ಮತ್ತು ಸುಶಾಂತ್ ನಡುವೆ ಒಂದೊಳ್ಳೆ ಗೆಳೆತನ ಬೆಳೆದಿರುತ್ತೆ. ಅದನ್ನು ನೋಡಿದ ಪೃಥ್ವಿ ಮನಸ್ಸಲ್ಲಿ ಒಂದು ಆಸೆ ಮೂಡುತ್ತೆ. ಡೈರೆಕ್ಟಾಗಿ ಐಶು ಬಗ್ಗೆ ಇಷ್ಟಾನಾ ಎಂದು ಸುಶಾಂತ್ ಹತ್ತಿರ ಕೇಳ್ತಾನೆ. ಇಷ್ಟಾನೇ ಎಂದವನ ಖುಷಿಯಿಂದ ತಬ್ಬಿದ. ಇಂಡೈರೆಕ್ಟಾಗಿ ಐಶುಗೆ ಕೂಡ ಸುಶಾಂತ್ ಇಷ್ಟ ಇರೋದನ್ನು ತಿಳ್ಕೊಂಡ. ಸುಶಾಂತ್ ಅಪ್ಪ ಅಮ್ಮ ಮದುವೆಗೆ ಬಂದಿದ್ದರು. ಅವರ ಹತ್ತಿರ ಈ ವಿಷಯ ಪ್ರಸ್ತಾಪಿಸಿದಾಗ ತುಂಬ ಸಂತೋಷಪಟ್ಟರು. ಪೃಥ್ವಿ ಮನೆಯವರಿಗೆ ವಿಷಯ ತಿಳಿಸಿದಾಗ ಎಲ್ಲರೂ ಖುಷಿಪಟ್ಟರು. ಆದ್ಯ ಮದುವೆಗೆ ಮುಗಿದ ತಕ್ಷಣ ಐಶು ಮದುವೆ ಮಾತುಕತೆ ಮಾಡೋದಾಗಿ ಮನೆಯವರೆಲ್ಲ ನಿರ್ಧಾರ ಮಾಡಿರ್ತಾರೆ. ಮೆಹಂದಿ ಶಾಸ್ತ್ರ ಮುಗಿಸಿ ಬಂದವಳು ತುಂಬ ಸುಸ್ತಾಗಿದ್ದರಿಂದ ಮಲಗಿದಳು. ಸ್ವಲ್ಪ ಹೊತ್ತಿನ ನಂತರ ಬಂದ ಪೃಥ್ವಿ, ಯಾಕೆ ಹುಷಾರಿಲ್ವಾ ಎಂದು ಹಣೆ ಮುಟ್ಟಿ ನೋಡಿದ. ತುಂಬ ಸುಸ್ತಾಗಿದೆ, ಮೈಯೆಲ್ಲ ನೋಯ್ತಾ ಇದೆ ಎಂದಳು.
ಎಲ್ಲ ಕೆಲಸ ನೀನೇ ಮಾಡಬೇಕು ಅನ್ನೋ ಹುಚ್ಚು ಆಸೆ ಕಣೆ ನಿನಗೆ. ಹೇಳಿರಲಿಲ್ವಾ ರೆಸ್ಟ್ ತಗೊಂಡು ಕೆಲಸ ಮಾಡು ಎಂದು? ಹೇಳಿದರೆ ಎಲ್ಲಿ ಕೇಳ್ತೀಯ ಎಂದು ರೇಗಿದ. ಊಟನೂ ಮಾಡದೆ ಹಾಗೆ ಮಲಗಿದರೆ ಹೇಗೆ? ನಿನ್ನ ಆರೋಗ್ಯ ಏನಾಗಬೇಕು ಹೇಳು ಎಂದು ಊಟದ ತಟ್ಟೆ ತಂದ. ಬೇಡ ಪೃಥ್ವಿ, ಹಸಿವಿಲ್ಲ ಎಂದರೂ ಕೇಳದೆ ತುತ್ತಿಟ್ಟ. ಊಟ ಮುಗಿದು ಕೈ ತೊಳಿಬೇಕಾದ್ರೆ ಹೊಟ್ಟೆ ತೊಳಸಿದಂತಾಗಿ ಸಿಂಕ್ ಹತ್ತಿರ ಓಡಿದಳು. ಊಟ ಮಾಡಿದಷ್ಟು ವಾಂತಿ ಮಾಡಿದ್ದಳು. ಅವಳನ್ನು ಅದರಸಿ ಮುಖ ತೊಳೆಸಿ ಕರ್ಕೊಂಡು ಬಂದು ಬೆಡ್ ಮೇಲೆ ಕೂರಿಸಿ, ಯಾಕೆ ಇಷ್ಟೊಂದು ಸುಸ್ತಾಗಿದ್ದೀಯಾ? ಡಾಕ್ಟರ್ ಹತ್ರ ಹೋಗಿ ಬರೋಣವಾ? ಬೇಡ ಪೃಥ್ವಿ, 2 ಡೇಸಿಂದ ಸರಿಯಾಗಿ ಊಟ ಮಾಡಿರಲಿಲ್ಲ, ಅದಕ್ಕೆ ಹೀಗಾಗಿದೆ. ರೆಸ್ಟ್ ಮಾಡಿದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಎಂದಳು. ಸರಿ ಬಾ ಮಲ್ಕೊ ಎಂದು ಎದೆ ಮೇಲೆ ಮಲಗಿಸಿಕೊಂಡ. ಅವನ ಪ್ರೀತಿ ಕಾಳಜಿಗೆ ಕಣ್ಣು ತುಂಬಿ ಬಂತು. ಅವಳ ನೆತ್ತಿಗೆ ಮುತ್ತಿಟ್ಟು ತಲೆನೆವರಿಸುತ್ತಿದ್ದ. ಅಲ್ಲೇ ನಿದ್ದೆ ಮಾಡಿದವಳ ಕಂಡು ಸ್ವಲ್ಪ ನೆಮ್ಮದಿ ಅನ್ನಿಸಿ ಕಣ್ಣು ಮುಚ್ಚಿಕೊಂಡ. ಬೆಳಿಗ್ಗೆ ಮದುವೆ ಇರೋದ್ರಿಂದ ಬೇಗ ಎದ್ದ ಪವಿತ್ರನ ನೋಡಿ, ಇನ್ನೂ ಸ್ವಲ್ಪ ಮಲಗಬಾರ್ದಿತ್ತಾ? ನಿನ್ನೆ ಅಷ್ಟು ಸುಸ್ತಾಗಿದ್ದೆ. ಇವತ್ತು ನಿಮ್ಮ ತಂಗಿ ಮದುವೆ ಕಣೋ, ನಾನು ಹೇಗೆ ರೆಸ್ಟ್ ಮಾಡೋದಕ್ಕಾಗುತ್ತೆ ಹೇಳು ಎಂದು ಕಣ್ಣೊಡೆದು ಸ್ನಾನಕ್ಕೆ ಹೊರಟಳು. ಗೆಲುವಾದ ಅವಳ ಮುಖ ನೋಡಿ ಸಂತೋಷಪಟ್ಟ. ಆದ್ಯನ ರೆಡಿ ಮಾಡೋದಕ್ಕೆ ಅವಳ ಕೋಣೆಗೆ ಹೋದಳು. ಕಣ್ಣು ತುಂಬಿಕೊಂಡು ಕುಳಿತ ಆದ್ಯನ ನೋಡಿ, ಯಾಕೆ ಪುಟ್ಟಿ ಕಣ್ಣಲ್ಲಿ ನೀರು ಎಂದ ಪವಿತ್ರನ ತಬ್ಬಿಕೊಂಡು ಅಳ್ತಾಳೆ. ನನಗೆ ನಿಮ್ಮನ್ನೆಲ್ಲ ಬಿಟ್ಟು ಮುಂಬೈಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅತ್ತಿಗೆ ಎಂದಳು. ಪ್ರತಿಯೊಬ್ಬ ಹೆಣ್ಣು ಮಗಳು ಈ ನೋವನ್ನು ಅನುಭವಿಸಲೇಬೇಕು ಕಣೆ. ತನ್ನ ತಂದೆ ತಾಯಿ, ಒಡ ಹುಟ್ಟಿದವರು, ತಾನು ಹುಟ್ಟಿ ಬೆಳೆದ ಮನೇನ ಒಂದಲ್ಲ ಒಂದು ದಿನ ಬಿಟ್ಟು ಹೋಗಲೇಬೇಕು. ಆದರ್ಶ್ ಅಥವಾ ಅವನ ಮನೆಯವರು ನಿನಗೆ ಮೊದಲೇ ಅತ್ತೆ ಮನೆಯವರಲ್ವಾ? ಬೇರೆ ಯಾರೋ ಗುರುತು ಪರಿಚಯ ಇಲ್ಲದೆ ಇರೋರು ಅಲ್ಲ ಅಲ್ವಾ? ಮತ್ತೆ ಯಾಕಿಷ್ಟು ಬೇಜಾರಾಗ್ತಿದೆಯಾ ಆದ್ಯ? ನಿನಗೆ ಯಾವಾಗ ನಮ್ಮನ್ನು ನೋಡಬೇಕು ಅಂತ ಅನಿಸುತ್ತೋ ಆವಾಗ ಬಂದುಬಿಡು, ಇಲ್ಲ ನಾವೇ ಬರ್ತೀವಿ. ಅದು ಅಲ್ಲದೆ ನನಗೆ ಗೊತ್ತಿದೆ ಆದರ್ಶ್ ನಿನಗೆ ನಮ್ಮ ನೆನಪು ಬಾರದೇ ಇರೋ ರೀತಿಯೇ ನೋಡ್ಕೋತಾನೆ ಅಂತ. ಅವನ ಮುದ್ದಾಟದಲ್ಲಿ ನಿನಗೆ ಬಿಡುವಾದರೆ ತಾನೇ ನಮ್ಮ ನೆನಪು ಬರೋದು ಎಂದು ರೇಗಿಸೋಕೆ ಶುರು ಮಾಡ್ತಾಳೆ ಪವಿತ್ರ. ಇಷ್ಟೊತ್ತು ಬೇಜಾರಲ್ಲಿದ್ದ ಆದ್ಯ ಮುಖ ಪವಿತ್ರಳ ಮಾತಿಗೆ ನಾಚಿಕೊಂಡು ಕೆಂಪಾಗುತ್ತೆ. ಹೋಗಿ ಅತ್ತಿಗೆ, ನೀವೊಬ್ಬರು ಎಂದು ಮುಖ ತಿರುಗಿಸಿಕೊಂಡಳು. ಓಹೋ, ನೀನೇ ನಮಗೆಲ್ಲ ಎಷ್ಟು ಚೆನ್ನಾಗಿ ರೇಗಿಸ್ತೀಯ, ನಮಗೂ ರೇಗಿಸೋಕೆ ಬರುತ್ತೆ ಕಣೆ ಎಂದು ಕೆನ್ನೆಗಿಂಡಿದಳು. ಬಾ, ಲೇಟಾಯಿತು, ರೆಡಿ ಮಾಡ್ತೀನಿ ಎಂದು ಅವಳಿಗೆ ಮದುವೆಗೆ ತಂದಿರೋ ಗೋಲ್ಡ್ ವಿತ್ ಮರೂನ್ ಕಲರ್ ರೇಷ್ಮೆ ಸೀರೆ ಉಡಿಸಿ ಅಲಂಕಾರ ಮಾಡೋಕೆ ಕನ್ನಡಿ ಮುಂದೆ ಕೂರಿಸಿದಳು. ಅಲಂಕಾರ ಮಾಡಿ ಮುದ್ದಾಗಿ ರೆಡಿ ಮಾಡಿದ್ದಳು ಅವಳನ್ನು. ಆದ್ಯ ರೆಡಿಯಾದಳ ಎಂದು ನೋಡೋಕೆ ರೂಮ್ಗೆ ಬಂದ ಸುನೀತಾ ಅವರು ಅಲ್ಲೇ ನಿಂತರು. ತನ್ನ ತರ್ಲೆ ಮಗಳನ್ನು ಮದುಮಗಳ ಅಲಂಕಾರದಲ್ಲಿ ನೋಡಿ ಕಣ್ಣು ತುಂಬಿ ಬಂತು. ಹತ್ತಿರ ಬಂದವರೇ, ಹೆಣ್ಣು ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗುತ್ತಾರೆ ಅಲ್ವಾ? ನಿನ್ನೆ ಮೊನ್ನೆಯವರೆಗೂ ತರ್ಲೆ ಮಾಡಿಕೊಂಡು ಎಲ್ಲರನ್ನೂ ರೇಗಿಸ್ಕೊಂಡು ನನ್ನ ಹತ್ತಿರ ಬೈಸಿಕೊಂಡು ಇರುತ್ತಾ ಇದ್ದ ಹುಡುಗಿ ಇವತ್ತು ಇದ್ದಕ್ಕಿದ್ದ ಹಾಗೆ ದೊಡ್ಡವಳಾಗಿ ಬಿಟ್ಟಿದ್ದಾಳೆ. ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ದೀಯಾ ಮಗಳೇ ಎಂದು ತಬ್ಬಿಕೊಂಡರು. ಅತ್ತಿಗೆ, ನನ್ನ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಈಗ ಹತ್ತರೆ ನನ್ನ ಮೇಕಪ್ ಹಾಳಾಗೋದಿಲ್ವಾ ಅಮ್ಮ ಎಂದು ಸುನೀತಾ ಅವರಿಗೆ ತರ್ಲೆ. ನೀನು ಬದಲಾಗೋದಿಲ್ಲ ಎಂದು ನಕ್ಕು, ನೀನು ಇನ್ನೂ ರೆಡಿಯಾಗಿಲ್ಲ ಮಗಳೇ, ಬೇಗ ರೆಡಿಯಾಗಿ ಮುಹೂರ್ತಕ್ಕೆ ಸರಿಯಾಗಿ ಇವಳನ್ನು ಕರ್ಕೊಂಡು ಬಾ ಮಗಳೇ ಎಂದು ಪವಿತ್ರಾಗೆ ಹೇಳಿ ಹೋದರು. ಐಶುನ ಆದ್ಯ ಜೊತೆಗೆ ಇರೋದಕ್ಕೆ ಹೇಳಿ ತಾನು ರೆಡಿ ಆಗೋದಕ್ಕೆ ಹೋದಳು. ಪೃಥ್ವಿ ರೂಮಲ್ಲಿ ರೆಡಿ ಆಗುತ್ತಿದ್ದ. ಪವಿತ್ರನ ನೋಡಿ, ಇನ್ನೂ ರೆಡಿ ಆಗಿಲ್ವಾ ನೀನು ಎಂದಾಗ, ಲೇಟ್ ಆಯಿತು, ಬೇಗ ರೆಡಿ ಆಗ್ತೀನಿ ಎಂದವಳ ತಡೆದು, ನಾನು ಸೀರೆ ಉಡಿಸಿ ರೆಡಿ ಮಾಡೋದಾ ಎಂದವನಿಗೆ ಕಣ್ಣಲ್ಲೇ ಗುರಾಯಿಸಿ, ಆಲ್ರೆಡಿ ಲೇಟ್ ಆಗಿದೆ, ಹೋಗಿ ಕೆಳಗೆ ಎಂದಳು. ಸರಿ ಕಣೆ, ಬೈಬೇಡ, ನೈಟ್ ವಿಚಾರಿಸಿಕೊಳ್ತೀನಿ ನಿನ್ನ ಎಂದು ನಕ್ಕು ಕೆಳಗೋದ. ಪವಿತ್ರ ಕೂಡ ಪಿಂಕ್ ವಿತ್ ಗೋಲ್ಡನ್ ಕಲರ್ ಕಾಂಬಿನೇಷನ್ಸ್ ರೇಷ್ಮೆ ಸೀರೆ ಉಟ್ಟು, ಕತ್ತಿಗೆ ದೊಡ್ಡ ಸರ, ಸೊಂಟಕ್ಕೆ ಡಾಬು, ತೋಳು ಪಟ್ಟಿ, ಕಿವಿಗೆ ಜುಮ್ಕಿ, 2 ಕೈ ತುಂಬ ಬಳೆಗಳು, ಕೂದಲನ್ನು ತುರುಬು ಕಟ್ಟಿ ಮಲ್ಲಿಗೆ ಮುಡಿದು ತುಂಬ ಮುದ್ದು ಮುದ್ದಾಗಿ ಕಾಣಿಸುತ್ತಿದ್ದಳು. ಲೇಟಾಯಿತು ಎಂದು ಮೆಟ್ಟಿಲಿಳಿದು ಬರುತ್ತಿದ್ದ ಪವಿತ್ರಾಗೆ ತಲೆ ಸುತ್ತಿದಂತಾಗಿ ಅಲ್ಲೇ ಗೋಡೆಗೆ ಒರಗಿದಳು.
ಆಮೇಲೆ ಅಲ್ಲೇ ಸ್ವಲ್ಪ ಸುಧಾರಿಸಿಕೊಂಡು ಹೊರಟವಳು. ಅವಳಿಗೆ ಅವಳ ಬಗ್ಗೆ ಗಮನ ಕೊಡುವಷ್ಟು ಸಮಯ ಇರಲಿಲ್ಲ. ಟೈಮ್ ಆಗಿದ್ದರಿಂದ ಆದ್ಯಾನ ಮಂಟಪಕ್ಕೆ ಕರೆದುಕೊಂಡು ಬಂದಳು. ಐಶು ಕೂಡ ರೇಷ್ಮೆ ಸೀರೆಯುಟ್ಟು ಮುದ್ದಾಗಿ ರೆಡಿಯಾಗಿದ್ದಳು. ಎಷ್ಟಾದರೂ ತನ್ನಣ್ಣನ ಮದುವೆ ಅಲ್ವಾ, ಹುಡುಗರು ತಮ್ಮ ತಮ್ಮ ಹುಡುಗಿಯರನ್ನು ನೋಡಿ ಕಳೆದೇ ಹೋಗುತ್ತಿದ್ರು. ಎಲ್ಲ ಹೀಗೆ ನೋಡುತ್ತಾ ಇರ್ತೀರಾ ಎಂದು ರಾವ್ ಅವರು ಹುಡುಗರ ಕಾಲೆಳೆದರು. ಆದರ್ಶ್ ಆದ್ಯ ಕೊರಳಿಗೆ ಮಾಂಗಲ್ಯ ತೊಡಿಸಿ ಎಲ್ಲರ ಸಮ್ಮುಖದಲ್ಲಿ ಸತಿಪತಿಗಳಾದರು. ಎಲ್ಲರೂ ಮದುವೆ ಮುಗಿಸಿಕೊಂಡು ರಾವ್ ಬಂಗಲೆಗೆ ವಾಪಸ್ಸಾಗಿದ್ದರು. ನೆಕ್ಸ್ಟ್ ಡೇ ರಿಸೆಪ್ಷನ್ ಮುಗಿಸಿ ಮುಂಬೈಗೆ ಹೋಗೋದಕ್ಕೆ ಇದ್ದಿದ್ದರಿಂದ ಆದ್ಯ, ಆದರ್ಶ್, ಐಸು, ಸಾವಿತ್ರಿ ಅವರು ಹೋಟೆಲ್ ರೂಮ್ನಲ್ಲೇ ಉಳಿದರು. ಆದ್ಯ ಆದರ್ಶ್ ಮೊದಲ ರಾತ್ರಿ ಮುಹೂರ್ತ ಕೂಡ ನೆಕ್ಸ್ಟ್ ಡೇಗೆ ಇದ್ದಿದ್ದರಿಂದ ಇವತ್ತು ಇಬ್ಬರು ಬೇರೆ ಬೇರೆ ಆಗಿಯೇ ಇರಬೇಕಾಗಿರುತ್ತೆ. ಪಾಪ ಆದರ್ಶನ ಆದ್ಯ ಜೊತೆಗೆ 5 ನಿಮಿಷ ಮಾತಾಡೋಕ್ಕೂ ಬಿಟ್ಟಿರೋದಿಲ್ಲ. ಇದೆಲ್ಲ ಪೃಥ್ವಿ ಪ್ಲ್ಯಾನ್, ಅವರಿಬ್ಬರನ್ನು ಕಾಡಿಸೋದಕ್ಕೆ. ರಾವ್ ಮನೆಯಲ್ಲಿ ಎಲ್ಲರೂ ಸುಸ್ತಾಗಿದ್ದರಿಂದ ರೆಸ್ಟ್ ಮಾಡೋದಕ್ಕೆ ಹೋದರು. ಪವಿತ್ರ ತುಂಬ ಸುಸ್ತಾಗಿದ್ದಳು. ಪೃಥ್ವಿ ಫ್ರೆಶ್ ಆಗಿ ಬಂದವನು ಪವಿತ್ರ ಡಾಬು ಬಿಚ್ಚೋದಕ್ಕೆ ಒದ್ದಾಡುತ್ತಿದ್ದಳು. ಅವನು ನಿಧಾನಕ್ಕೆ ಡಾಬು ಬಿಚ್ಚಿ ಅವಳನ್ನು ತಿರುಗಿಸಿಕೊಂಡ. ನಾನು ಹೆಲ್ಪ್ ಮಾಡ್ತೀನಿ ಹೆಂಡ್ತಿ, ಇವತ್ತು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೆ ಗೊತ್ತಾ ಎಂದು ಕಿವಿಯೋಲೆ ತೆಗೆಯುವಾಗ ಕಿವಿಗೆ ಮುತ್ತಿಟ್ಟ. ನಾಚಿದಳು ಹುಡುಗಿ. ಒಂದೊಂದೇ ಒಡವೆ ತೆಗೆಯುವಾಗ ಮುದ್ದಾಡುತ್ತಿದ್ದ ಹುಡುಗ. ಎಲ್ಲ ಮುಗಿಸಿ ಸೀರೆ ಕೂಡ ಬಿಚ್ಚೋಕೆ ಹೋದ. ಪೃಥ್ವಿನ ತಡೆದು ಚೇಂಜಿಂಗ್ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದಳು ಪವಿತ್ರ. ಅವಳು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಮಂಚಕ್ಕೆ ಹೊರಗಿದ್ದ ಪೃಥ್ವಿ ತೋಳಿಗೆ ಒರಗಿದಳು. ಸಾರಿ ಪೃಥ್ವಿ ಅನ್ನೋಕೆ ಹೋದವಳನ್ನು ತಡೆದವ. ಗೊತ್ತಿದೆ ಹೆಂಡತಿ, ನೀನು ಯಾಕೆ ಸಾರಿ ಹೇಳ್ತಾ ಇದ್ದೀಯಾ ಎಂದು. ನಮ್ಮಿಬ್ಬರ ದೇಹ ಬೆಸೆಯೋಕ್ಕೂ ಮುಂಚೆ ನಮ್ಮ ಮನಸ್ಸು ಬೆರೆತಿದೆ ಕಣೆ. ನಿನ್ನ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆಯಾ, ನನಗೆ ಅರ್ಥ ಆಗುತ್ತೆ ಕಣೆ. ನಾನು ಬಯಸೋದು ನಿನ್ನ ಪ್ರೀತಿನ ಹೊರತು ನಿನಗೆ ನೋವು ಮಾಡಿ ನಿನ್ನ ದೇಹನ ಅಲ್ಲ. ಗಂಡ ಹೆಂಡತಿ ಸಂಬಂಧ ತುಂಬ ಸುಂದರವಾಗಿರೋದು, ಅದು ದೇಹದ ಆಸೆಗೂ ಮೀರಿದ್ದು. ಡೋಂಟ್ ವರಿ, ನನಗೆ ಅರ್ಥ ಆಗುತ್ತೆ. ಏನೇ ಇದ್ದರೂ ನನ್ನ ಜೊತೆಗೆ ಮುಕ್ತವಾಗಿ ಹೇಳಿಕೊ, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ ಕಣೆ ಎಂದು ಅವಳ ನೆತ್ತಿಗೆ ಚುಂಬಿಸಿದ. ಥ್ಯಾಂಕ್ಸ್ ಪೃಥ್ವಿ, ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋದಕ್ಕೆ ಎಂದು ಹೇಳಿ ನೆಮ್ಮದಿಯಾಗಿ ಮಲಗಿದಳು. ಬೆಳಿಗ್ಗೆ ಎದ್ದವಳಿಗೆ ಹೊಟ್ಟೆ ತೊಳಸಿದಂತಾಗಿ ವಾಶ್ರೂಮ್ಗೆ ಓಡಿದಳು. ಯಾಕೆ ಹೀಗಾಗ್ತಾ ಇದೆ ಎಂದು ಯೋಚಿಸುತ್ತಿರೋಳಿಗೆ ನೆನಪಾಗಿದ್ದು, ಈ ಮದುವೆ ಗಲಾಟೆ ನಡುವೆ ಮರೆತಿದ್ದೆ. ನನ್ನ ತಿಂಗಳ ರಜೆ ಮಿಸ್ ಆಗಿ 2 ತಿಂಗಳಾಗ್ತಾ ಬರ್ತಿದೆ ಎಂದು. ಬಂದವಳೆ ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಬಾತ್ರೂಮ್ಗೆ ಹೋದಳು. ಚೆಕ್ ಮಾಡಿ ನೋಡಿದವಳಿಗೆ ತನ್ನ ಕಣ್ಣನ್ನೇ ನಂಬೋಕೆ ಆಗಲಿಲ್ಲ. ಕಿಟ್ಟಲ್ಲಿ ಡಾರ್ಕ್ ಡಬಲ್ ಮಾರ್ಕ್, ಅಂದರೆ ತಾನು ತಾಯಿ ಆಗ್ತಾ ಇದ್ದೀನಿ ಎಂದು ತನ್ನ ಹೊಟ್ಟೆ ಮುಟ್ಟಿಕೊಂಡಳು. ತಾಯ್ತನ ಅನ್ನೋದು ಪ್ರತಿಯೊಬ್ಬ ಹೆಣ್ಣಿಗೆ ವರದಾನ ಅಲ್ವಾ, ಅದರಲ್ಲಿರೋ ಸಂತೋಷನ ಮಾತಲ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ. ಬಂದವಳೆ ಪೃಥ್ವಿ ಕೆನ್ನೆಗೆ ಮುತ್ತಿಟ್ಟು ತಬ್ಬಿದಳು. ಏನು ಹೆಂಡ್ತಿ, ಬೆಳಗ್ಗೆನೆ ಗಂಡನ ಮೇಲೆ ಮುದ್ದು ಬಂದಾಗಿದೆ. ನಾನು ರೆಡಿ ಎಂದ. ಸದಾಶಿವಂಗೆ ಅದೇ ಧ್ಯಾನ ಎಂದು ಅವನ ಮೂಗೆಳೆದು, ಬೇಗ ಸ್ನಾನ ಮಾಡಿ ರೆಡಿಯಾಗಿ ಬನ್ನಿ, ಹೋಟೆಲ್ಗೆ ಹೋಗಬೇಕು ಎಂದು ಕೆಳಗೋದಳು. ತನ್ನವನಿಗೆ ಮಗು ವಿಷಯ ವಿಶೇಷವಾಗಿ ಹೇಳಬೇಕು ಎಂದು ಯೋಚಿಸಿ ಅವನಿಗೆ ಏನೂ ಕೂಡ ಹೇಳಿರೋದಿಲ್ಲ. ರಿಸೆಪ್ಷನ್ ಮುಗಿಸಿ ಮುಂಬೈಗೆ ಹೊರಟ ಆದ್ಯಾನ ನೋಡಿ ಎಲ್ಲ ಎಮೋಷನಲ್ ಆದರು. ಆದ್ಯ ಕೂಡ ಎಲ್ಲರನ್ನು ತಬ್ಬಿಕೊಂಡು ಅತ್ತಳು. ಗಂಡನ ಮನೆಯಲ್ಲಿ ಚೆನ್ನಾಗಿರು, ಇಲ್ಲಿನ ತರಹ ತರಲೆ ಮಾಡಬೇಡ, ತವರು ಮನೆ ಹೆಸರುಳಿಸು, ಗಂಡ ಹಾಗೂ ಗಂಡನ ಮನೆಯವರನ್ನು ಚೆನ್ನಾಗಿ ನೋಡ್ಕೋ ಮಗಳೇ ಎಂದು ಸುನೀತಾ ಅವರು ಮಗಳಿಗೆ ಬುದ್ಧಿವಾದ ಹೇಳಿದರು. ಪೃಥ್ವಿ ಅವರನ್ನು ಏರ್ಪೋರ್ಟ್ಗೆ ಬಿಡಲು ಹೊರಟ. ಪವಿತ್ರ ಪೃಥ್ವಿಗೆ ಸರ್ಪ್ರೈಸ್ ಕೊಡೋಕೆ ರೆಡಿ ಮಾಡೋದಕ್ಕೆ ಹೊರಟಳು. ಮನೆಗೆ ಬಂದವಳು ಅಪ್ಪಾಜಿ ಅಮ್ಮನ ಸಮಾಧಾನ ಮಾಡಿ ರೂಮ್ಗೆ ಹೋಗ್ತಾಳೆ. ಪೃಥ್ವಿ ಏರ್ಪೋರ್ಟಲ್ಲಿ ಆದ್ಯಾನ ತಬ್ಬಿಕೊಂಡು, ಮಿಸ್ ಯು ಪುಟ್ಟ, ಏನೇ ಇದ್ದರೂ ಕಾಲ್ ಮಾಡು ಎಂದ. ಆದರ್ಶ್ ಬಳಿ ಬಂದು, ಅವಳು ಚಿಕ್ಕವಳು, ಏನೇ ತಪ್ಪು ಮಾಡಿದರೂ ಕ್ಷಮಿಸಿ ತಿದ್ದಿ ಬುದ್ಧಿ ಹೇಳು, ತಿಳ್ಕೋತಾಳೆ ಎಂದವನ ಮಾತಿಗೆ, ಡೋಂಟ್ ವರಿ ಪೃಥ್ವಿ,
ನಾನು ನಿನ್ನ ತಂಗಿನ ಚೆನ್ನಾಗಿಯೇ ನೋಡ್ಕೊಳ್ತೀನಿ ಎಂದ. ಎಲ್ಲ ಹೊರಟ ನಂತರ ಭಾರವಾದ ಮನಸ್ಸಿನಿಂದ ಮನೆಗೆ ಬರ್ತಾನೆ ಪೃಥ್ವಿ. ರೂಮ್ಗೆ ಬಂದವ ಲೈಟ್ ಆಫ್ ಆಗಿರೋದು ನೋಡಿ ಏನು ಪವಿತ್ರ ಮಲಗಿಬಿಟ್ಟಳ ಅಂದ್ಕೊಂಡು ಫ್ರೆಶ್ ಆಗೋದಕ್ಕೆ ಬಾತ್ರೂಮ್ಗೆ ಹೋಗ್ತಾನೆ. ಫ್ರೆಶ್ ಆಗಿ ಬಂದವನ ಕಾಲಿಗೆ ಏನೋ ತಾಗದಂತಾಗುತ್ತೆ. ರೂಮ್ ಲೈಟ್ ಆನ್ ಮಾಡಿದವನಿಗೆ ಶಾಕ್. ಪವಿತ್ರ ಅಲ್ಲಿರಲಿಲ್ಲ. ಬದಲಾಗಿ ರೂಮ್ ಫುಲ್ ಬಲೂನ್, ಮಕ್ಕಳ ಫೋಟೋಸ್. ಏನೊಂದು ಅರ್ಥ ಆಗದೆ ಬಾಲ್ಕನಿಗೆ ಬಂದವ ತನ್ನವಳ ನಾಚಿಕೆ ನೋಡಿ ಏನು ಹೆಂಡ್ತಿ ಇದೆಲ್ಲ ಎಂದ. ಎದ್ದು ನಿಂತವಳು ಏನೂ ಅರ್ಥ ಆಗಿಲ್ವಾ ಎಂದಳು. ಇಲ್ಲ ಎಂದು ತಲೆ ಆಡಿಸಿದವನಿಗೆ ದೊಡ್ಡ ಪೆದ್ದು ಗಂಡ ಎಂದು ನಕ್ಕು ಅವನ ಕೈಯನ್ನು ತನ್ನ ಹೊಟ್ಟೆಯ ಮೇಲಿರಿಸಿ ತುದಿಗಾಲಲ್ಲಿ ನಿಂತು ಅವನ ತಲೆ ಬಗ್ಗಿಸಿ ನೀನು ಅಪ್ಪ ಆಗ್ತಾ ಇದ್ದೀಯಾ ಎಂದು ಕಿವಿಯಲ್ಲಿ ನಿಧಾನಕ್ಕೆ ಉಸುರಿ ನಾಚಿ ತಲೆ ತಗ್ಗಿಸಿದಳು. ನಿಜನಾ ಎಂದು ಅವಳ ಗಲ್ಲ ಮೇಲೆತ್ತಿ ಕೇಳಿದ. ಹೌದು ಎಂದು ಕಣ್ಣಲ್ಲೇ ಸನ್ನೆ ಮಾಡಿ ಹೇಳಿದಳು. ಮಂಡಿಯೂರಿ ಅವಳ ಹೊಟ್ಟೆ ಮೇಲಿಂದ ಸೀರೆ ಸರಿಸಿ ಮುತ್ತಿಟ್ಟ. ಲವ್ ಯು ಕಂದ, ಐ ಆಮ್ ಎಕ್ಸೈಟೆಡ್ ಟು ಸಿ ಯು, ಬೇಗ ಬಾ ಎಂದವ ಎಂದು ಪವಿತ್ರನ ಬಾಚಿ ತಬ್ಬಿದ. ಥ್ಯಾಂಕ್ಸ್ ಅ ಲಾಟ್ ಹೆಂಡ್ತಿ, ನನ್ನ ಅಪ್ಪನಾಗಿ ಮಾಡ್ತಾ ಇರೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನನಗೆ ಎಂದು ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡೇ ಒಳಗಡೆ ಬಂದ. ಬೆಳಿಗ್ಗೆ ಅಮ್ಮ ಅಪ್ಪಾಜಿಗೆ ಹೇಳೋಣ ಎಂದಳು. ಸರಿ ಎಂದವ. ಇನ್ನು ಮುಂದೆ ನೀನು ಹೇಳೋದು ಏನೂ ನಡೆಯೋದಿಲ್ಲ. ನಾನು ಹೇಳಿದ ಹಾಗೆ ಕೇಳಬೇಕು, ತುಂಬ ಕೇರ್ಫುಲ್ ಆಗಿರಬೇಕು ನೀನು ಎಂದು ಹೇಳೋಕೆ ಹೊರಟವನ ಅದರಗಳಿಗೆ ಮುತ್ತಿಟ್ಟಳು ಹುಡುಗಿ. ಅವಳಿಂದ ಮೇಲಿಂದ ಮೇಲೆ ಸಿಕ್ಕಿದ ಹುಡುಗರಿಗೆ ಹುಡುಗ ದಿಲ್ಖುಷ್. ಇಬ್ಬರು ತಮ್ಮ ಮಗು ಬಗ್ಗೆ ಕನಸು ಕಾಣುತ್ತಾ ಮಲಗಿದರು. ಅತ್ತ ಆದ್ಯ ಆದರ್ಶ್ ಸಂಸಾರ ಕೂಡ ಶುರುವಾಗಿರುತ್ತೆ. ರಾವ್ ಮನೆಯಲ್ಲಿ ಪವಿತ್ರ ಬೆಳಿಗ್ಗೆ ಎದ್ದು ಕೆಳಗಡೆ ಬಂದವರು ಸಿಹಿ ಸುದ್ದಿನ ರಾವ್ ದಂಪತಿಗಳಿಗೆ ಹೇಳಿದಾಗ ತುಂಬ ಖುಷಿಪಟ್ಟರು. ತಿಂಗಳುಗಳು ಸದ್ದಿಲ್ಲದೆ ಕಳೆಯುತ್ತಿದ್ದವು. ಐಶು ಮತ್ತು ಸುಶಾಂತ್ ಮದುವೆ ಕೂಡ ಯಾವುದೇ ಅಡಚಣೆ ಇಲ್ಲದೆ ನಡೆದಿತ್ತು. ಪವಿತ್ರ ಸೀಮಂತ ಕೂಡ ಅದ್ಧೂರಿಯಾಗಿ ನಡೆದಿತ್ತು. ಗಂಡ ಹಾಗೂ ಅಪ್ಪಾಜಿ ಅಮ್ಮನ ಆರೈಕೆ ಕಾಳಜಿಯಲ್ಲಿ ಪವಿತ್ರ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಪವಿತ್ರ ಬದುಕು ಸಾರ್ಥಕವಾಯಿತು. ಕೊನೆಗೂ ಪೃಥ್ವಿ ಕನಸು ನನಸಾಯಿತು. ಇಲ್ಲಿಗೆ ಈ ಸಂಚಿಕೆ ಕೊನೆಯಾಯಿತು. ಮತ್ತೆ ಹೊಸ ಕಥೆಯೊಂದಿಗೆ ಬರುತ್ತೇನೆ. ಮುಂದಿನ ಕಥೆಗೂ ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ದಯವಿಟ್ಟು ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.